ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡ ದಾದ, ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ಬೆಳಿಗ್ಗೆ ಎದ್ದಾಗಿಂದ ಮಲ್ಗೋವರೆಗೂ ಆ ಬೀಸೋಕಲ್ನ ತಿರುಗಿಸ್ತಾನೆ ಇರ್ತೀಯ. ಈಗ ಸಾಕ್ ನಿಲ್ಸೋ. ಸರಿ, ಹಾಗೆ ಆಗ್ಲಿ ಅತ್ತೆ. ಪಾಂಡುರಂಗ ವಿಠಲೇಶ್ವರ ಸ್ವಾಮಿ ಬನ್ನಿ ನಮ್ಮ ಮನೆಗೆ. ಅರ್ಥ ಆಗ್ತಿದೆ ನಂಗೆ, ಅರ್ಥ ಆಗ್ತಿದೆ. ನನ್ನ ನೋಡಿನೇ ಈ ಹಾಡ್ ಹಾಡ್ತಿದ್ಯಲ್ವಾ? ಅಯ್ಯೋ, ನಿಮ್ಮ ನೋಡಿ ಅಲ್ಲ, ನನಗ್ ಗೊತ್ತು ಬಿಡೋ. ನಾನ್ ನಿನ್ನ 9 ತಿಂಗಳು ಹೊತ್ತು ಹೆತ್ತಿರೋಳು ಕಣೋ. ನಂಗೆ ಹೇಳ್ಕೊಡಕ್ ಬರ್ತೀಯಾ? ಸರಿ, ನೀನೇ ಹೇಳೋ ಈಗ. ನಾನು ದಿನಾಪೂರ್ತಿ ಹೀಗೆ ಬೀಸೋ ಕಲ್ನ ತಿರುಗಿಸ್ಕೊಂಡ್ ಕಾಲ ಕಳೀತಿದ್ರೆ ನಿಮ್ ತಂದೆ ನೋಡ್ಕೊಂಡ್ ಸುಮ್ನಿರ್ತಿದ್ರೇನೋ? ನಾನ್ ಬೀಸಿರೋ ಹಿಟ್ಟನ್ನೇ ತಂದು ನನ್ ನೆತ್ತಿ ಮೇಲ್ ಕುಕ್ಕಕ್ಕೂ ಹಿಂದೆ ಮುಂದೆ ನೋಡ್ತಾ ಇರ್ಲಿಲ್ಲ, ಗೊತ್ತಾ? ಅಮ್ಮ, ನೀವ್ ಹೇಳ್ತಿರೋದು ಒಂದ್ ರೀತಿ ನಿಜಾನೇ. ಅವಾಗ ನಾನೇನಾದ್ರೂ ಇದ್ದಿದ್ರೆ ನಿಮಗೆ ಸಹಾಯ ಮಾಡ್ತಿದ್ದೆ. ನಿಜಾನೇ, ನೀನ್ ನನಗ್ ತುಂಬಾ ಸಹಾಯ ಮಾಡ್ತೀಯ. ಇವಾಗ ನಿನ್ ಹೆಂಡ್ತಿನ್ ಯಾರಾದ್ರೂ ತಡದ್ರಾ? ನನಗ್ ಸಹಾಯ ಮಾಡಕ್ಕೆ ನೀನಿದ್ಯಾ, ಹಾಗೆ ಅವಳಗ್ ಸಹಾಯ ಮಾಡಕ್ಕೆ ಅವಳ ಮಗಳನ್ ಕರಿಬೇಕಲ್ವಾ? ಎಲ್ಲಾ ಕೆಲ್ಸನೂ ಕಲಿಸ್ಬೇಕು. ಅಮ್ಮ, ಅವಳಿನ್ನು ಚಿಕ್ಕ ಹುಡುಗಿ ಅಮ್ಮ. ಈ ಹುಡುಗಿ ಕಾಲ್ ಮನೇಲಿ ಒಂದ್ ಕಡೆ ನಿಲ್ಲಲ್ಲ. ಏನ್ ಮಾಡೋದೋ ಏನೋ. ಇವಾಗ ನೋಡು, ನೀನ್ ಎಷ್ಟು ಸುಂದರವಾಗಿದ್ಯಾ. ನಿನ್ಗೂ ಖುಷಿ ಆಯ್ತಲ್ವಾ? ಇವಳು ಯಾವಾಗ್ಲೂ ಆ ಪಾಂಡುರಂಗನ್ ಹತ್ರನೇ ಇರ್ತಾಳೆ. ಹಾಡ್ ಹಾಡ್ಕೊಂಡು ಹರಟೆ ಹೊಡ್ಕೊಂಡು ಇರ್ತಾಳೆ. ಏನೋ ಇವ್ರ ಮಧ್ಯೆ ಒಳ್ಳೆ ಬಾಂಧವ್ಯ ಇರೋ ಹಾಗೆ. ಹಾರ ಕೆಳಗಡೆ ಹೇಗ್ ಬಿತ್ತು?